ಸಂಸತ್ ಸದಸ್ಯನಾಗಿ, ಒಬ್ಬ ಅಭ್ಯರ್ಥಿಯಾಗಿ, ಒಬ್ಬ ಕಾರ್ಯಕರ್ತನಾಗಿ ಅಷ್ಟು ಮಾತ್ರ ಸೀಮಿತ ಸರ್. ಈ ತರ ಅನೇಕ ದೊಡ್ಡವರ ವಿಚಾರಗಳನ್ನ ದೊಡ್ಡ ಮಟ್ಟದಲ್ಲಿ ತೀರ್ಮಾನ. ಅವರೊಂದು ಆರೋಪ ಮಾಡಿರುವಂತದ್ದು ಸರ್, ಅಂದ್ರೆ ರಾಘವೇಂದ್ರ ಅವರಿಗೆ ಭಯ ಶುರು ಆಗಿದೆ, ಹಾಗಾಗಿ ಆರೋಪಗಳನ್ನ ಮಾಡ್ತಿದ್ದಾರೆ. ನಾಮಪತ್ರಕ್ಕೆ ಬರ್ತಿದ್ದಂತ ಬಸ್ಗಳನ್ನ ಮಾಲೀಕರಿಗೆ ಎದುರಿಸುವಂತ ಕೆಲಸಗಳಾಗಿದೆ ಅಂತ ಹೇಳಿ. ಆತರ ಏನಾದ್ರು ಪ್ರಯತ್ನ ಮಾಡಿದ್ರೆ ದೇವ್ರು ನನ್ನ ನೋಡ್ಕೊಂತಾನೆ. ನಮ್ಮ ಪಕ್ಷದ ಕಾರ್ಯಕರ್ತರು ಯಾರೇ ಆತರ ಮಾಡಿದ್ರು ಕೂಡ ನಾನು ಒಪ್ಪಲ್ಲ. ಒಂದು ಅದರ ಪ್ರಯತ್ನ ಆಗಿದ್ದೇ ನಿಜ ಆದ್ರೆ ಅವ್ರು ಹೇಳ್ದಂಗೆ ದೇವ್ರು ನಮ್ಮನ್ನು ನೋಡ್ಕೊಂತಾರೆ. ನಮ್ಗೆ ವಿಶ್ವಾಸ ಇದೆ ಆ ರೀತಿಯಂತ ಒಂದು ಪ್ರಯತ್ನ ನಮ್ಮ ಪಕ್ಷದಿಂದ ಮಾಡಿಲ್ಲ. ಇದು ಒಂದು. ಎರಡನೇದು ಅವ್ರು ಏನೇ ಮಾತಾಡಲಿ ಅದು ನನ್ನ ಆಶೀರ್ವಾದ ಅಂತ ಅನ್ಕೊಂಡು ನಾನು ತೆಗೆದುಕೊಂಡು ಹೋಗ್ತೀನಿ. ಹಿರಿಯರಿದ್ದಾರೆ, ಮಾತಾಡಲಿ, ಸಂತೋಷ. ಚುನಾವಣೆ ಮೇಲೆ ಸವಾಲು, ಭಯ, ಭಕ್ತಿ ಎಲ್ಲದೂ ಕೂಡ ಇರುತ್ತೆ. ಅದೆಲ್ಲ ಇಟ್ಕೊಂಡೇ ಚುನಾವಣೆ ಮಾಡ್ತಾರೆ. ಚರ್ಚೆಗಳು ಆಗ್ತಾ ಇದೆ ಸರ್. ಚರ್ಚೆಗಳು ಇವತ್ತು ಸಂಜೆ ಒಳಗೆ, ನಾಳೆ ನಡೆದ ಫೈನಲ್ ಆಗುತ್ತೆ. ಸಹಜವಾಗಿ ಫಸ್ಟ್ ಫೇಸ್ ಚುನಾವಣೆ ಆಗ್ತಿದ್ದಂಗೆ ಸೆಕೆಂಡ್ ಫೇಸ್ ಅಲ್ಲಿ ಬೇರೆ ಬೇರೆ ರಾಜ್ಯದ ರಾಷ್ಟ್ರೀಯ ನಾಯಕರು ಬಂದು ಭಾಗವಹಿಸುವಂತ ಅವಕಾಶಗಳು ಇದೆ ಸರ್. ಇವತ್ತು ರಾತ್ರಿ, ನಾಳೆ ಒಳಗೆ ಫೈನಲ್ ಆಗುತ್ತೆ. ಒಂದು ನಮಗೆ ಸ್ಟಾರ್ ಕ್ಯಾಂಪೇನರು ನಮ್ಮ ಬೂತ್ ಮಟ್ಟದ ನಮ್ಮ ಬೂತ್ ಅಧ್ಯಕ್ಷರು, ನಮ್ಮ ಕಾರ್ಯಕರ್ತರು, ಅವರನ್ನು ವಿಶ್ವಾಸ ಇಟ್ಟು ನಾವು ಚುನಾವಣೆ ಮಾಡ್ತಿದ್ವಿ. ಹಾಗೆ ಬೇರೆ ಸ್ಟಾರ್ ಕ್ಯಾಂಪೇನರ್ ಅಂತ ನಾವು ಯಾರು ಕೂಡ ಅಪ್ರೋಚ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ವಿಶೇಷವಾಗಿ ಪಕ್ಷದ ಮುಖಂಡರುಗಳು, ದೊಡ್ಡ ಸಂಖ್ಯೆಯಲ್ಲಿ ಅನೇಕ ಮುಖಂಡರುಗಳು ಬರುವಂತಹ ಅವಕಾಶಗಳು ಹೆಚ್ಚಿಗೆ ಇದೆ. ಬರ್ತಾರೆ ಸರ್. ಥ್ಯಾಂಕ್ ಯು.